ಬಹಳ ಅರ್ಥ ಆಗೋ ಗ್ರಂಥ. ಇದು ಅರ್ಥ ಆಗಿದೆ ಗ್ರಂಥ. ಓಂ ಪ್ರಣಮ್ಯ ಶ್ರೀಪತಿಂ ಸರ್ವಾನ್ ಗುರುಶಾಖ ಪ್ರವಚ್ಯಹಂ ಪೂಜಾ ವಿಷಿಂ ವೈಷ್ಣವ ಸಮ್ಮತಂ. ಭಾರಿ ಜ್ಞಾನ ಬಂದ ಮೇಲೆ ಕರ್ಮ ಬೇಕಿಲ್ಲ ಅಂತ ಹೇಳೋದಾಗಿದ್ರೆ ಸುಧಾ ಬರೆದ ಚೈತ್ಯರ್ಥರು ಪದ್ಯಮಾಲ ಬರೀತಿದ್ದಿಲ್ಲ. ಯಾಕೆ? ಪೂಜೆನೆ ಮಾಡೋದಿಲ್ಲ. ನಮ್ಗೆ ಯಾಕೆ ಬೇಕು ಅಂತೇಳಿ ಅವ್ರ ಪದ್ಯಮಾಲ ಯಾಕೆ ಬರೆದ್ರು ತೋರಿಸ್ತಾ. ಜ್ಞಾನಿಗಳಿಗೂ ಕೂಡ ಏನು ಬೇಕು? ಕರ್ಮಾನುಷ್ಠಾನ ಬೇಕು. ಮೊದಲು ಜ್ಞಾನ ಬರ್ಲಿಕ್ಕೆ, ಆಮೇಲೆ ಆನಂದ ವೃದ್ಧಿ. ಸರಿಯಾದ ಲಿಂಕ್ ಸಿಗ್ಬೇಕು. ಇದನ್ನ ತಿಳ್ಕೊಂಡ್ರೆ ಸಾಕು. ತುಂಬಾ ಜನ ವಿಚಾರ ಬಂದ್ರೆ ಏನ್ ಮಾಡ್ತಾರೆ ಗೊತ್ತಾ? ಅವ್ರು ಸಂಜ್ಞಾನ ಕೂಡ ಮಾಡೋದಿಲ್ಲ. ಜ್ಞಾನ ಬಂದ್ಬಿಟ್ಟಿದೆ ಅಂತ ಚೈತೀರ್ಥಷ್ಟು ಜ್ಞಾನ ಬಂದಿದೆ ಅಂತ ಹೇಳೋದಾದ್ರೆ ನಿಮ್ ಕತೆ ಮುಗೀತು. ಬಂದಿಲ್ಲ ಅಂತ ನಿಜವಾದ ಜ್ಞಾನ ಬಂದ್ರೆ ಫಸ್ಟ್ ದೇವ್ರ ಪೂಜೆ ಮಾಡ್ಬೇಕು ಅಂತ. ನೆಕ್ಸ್ಟ್ ದ್ವಾರಪಾಲಕ ಅದೆಲ್ಲ ಆಗುತ್ತಲ್ಲ. ಹಾಗೆ ಇದು ಬಂತೀಗ ಆವರಣ ಪೂಜೆ ಆಯ್ತು. ಅಥವಾ ಆದಾಗ ಆಯ್ತು. ಶೀತಲ ಯುಕ್ತೇನ ಇಲ್ಲಿ ಆರಂಭದಲ್ಲೇ ಇದೆ. ಹಾ, ಆವರಣ ಪೂಜೆ ಅಷ್ಟು ಆಯ್ತಲ್ಲ, ಪೂರ್ತಿ ಮುಗಿತು. ಹಾ, ಮತ್ಸ್ಯಾದಿ ಮೂರ್ತಯೋ ಅನಂತೋ ದ್ವಾದಶಾಂತಂ ಕ್ರಮ ಇದೆ. ಇಲ್ಲಿ ಏನ್ ಪ್ರಶ್ನೆ ಬಂತು ಗೊತ್ತಾ? ಈ ಭಕ್ತರೂಪನ 8 ದಿಕ್ಕಿ ಹೇಗೆ ಮಾಡ್ತೀರಿ? ಈಗ 12 ಇದ್ದಾಗ 2 1 2 1 ಮಾಡಿಬಿಟ್ರಿ. ಈಗ ಯಾಕೆ ಮಾಡ್ತೀರಿ? 2 ಸೇರಿಸ್ಕೋಬೇಕು. ಯಾವ್ದನ್ನ ಸೇರಿಸ್ಕೋಬೇಕು? ಅನಂತ ವಿಶ್ವರೂಪ 2 ಸೇರಿಸ್ಕೋಬೇಕು. ಅನಂತಾಯ ಅದು 10 ಇತ್ತಲ್ಲ, ಅನಂತಾಯನಮ ವಿಶ್ವರೂಪಾಯನಮ ಸೇರಿಸ್ಕೊಂಡ್ಬಿಟ್ಟಾಗೈತೆ ನೋಡಿ. ಇಲ್ಲೇ ಮತ್ಸ್ಯಾದಿ ಮೂರ್ತಯ ಅನಂತಹ ದ್ವಾದಶಾಂತಂ ಕ್ರಮಾದ್ಯಜೇತ್ ವೈಶಾನ್ಯಾಂ ವಿಶ್ವರೂಪಶ್ಯ 2 ಸೇರಿಸಿದಾಗ ಸರಿಯಾಗಿ ಮತ್ತೆ ಎಷ್ಟಾಯ್ತು ಅಲ್ಲಿಗೆ? ಈಗ 2 1 2 1 ಆಗತ್ತೆ. ಪೂಜೆ ಸರ್ವದಿಕ್ಷು ಪುನಶ್ಚಾಪಿ ಅನಂತಾದೀನ್ ಸಭಾರ್ಯ ಕಾಲ. ಇಂದ್ರ ಈ ಅನಂತ ಬೇರೆ, ಆ ಅನಂತ ಬೇರೆ. ಈ ಅನಂತ ನಾರಾಯಣ, ಆ ಅನಂತ ಶೇಷದೇವರು ಅನಂತ. ಆಮೇಲೆ ವಾರುಣಿ, ಬ್ರಹ್ಮ ಸರಸ್ವತಿ, ವಾಯು ಭಾರತಿ, ರುದ್ರದೇವರು ಪಾರ್ವತಿ, ಸುಪರ್ಣ ಸುಪರ್ಣಿ. ಇದು ಯಾವ್ದಿದು? ನೆಕ್ಸ್ಟ್ ಆವರಣ. ಕೊನೆಯ ಆವರಣ ಇಂದ್ರಾದಿಗಳು. ಇಂದ್ರಾಗ್ನಿ ಯಮ ಈ 10 ಮಾಡ. ಅನಂತ ಈಶ. ಇಷ್ಟು ಅದ ಯಾವ ಅನಂತ? ಈ ಅನಂತ. ಇದರಲ್ಲಿ 6ನೇ ಆವರಣದಲ್ಲಿ ಅನಂತ ಅಂದ್ರೆ ಶೇಷ ಪೂರ್ವದಿಕ್ಕ. ಅನಂತ ವಾರುಣಿ, ಅನಂತ ವಾರುಣಿ ಈ ತೊಂಬರು. ಗರುಡ ಮುಂದೆ, ಗರುಡ ಶೇಷನ ಮುಂದೆ. ವಿಶಂಚಿಲೆ ಹೇಳ್ತದೆ. ವಿಶಂಚ ಅಗ್ರೇ ಪ್ರಪೂಜೆಯೇ. ಇಲ್ಲಿ ಬರುತ್ತೆ, ಇಲ್ಲೇ ಬರುತ್ತೆ. ಪೂಜೆಯೇ ಕ್ರಮಶೋ ಧೀಮಾನ್ ಶ್ವಾಸು ದಿಷ್ಟು ಸ್ಥಿತಾನ್ ಬಹಿ. ಆಯಾ ದೇವತೆಗಳಿಂದ ಆಯವರು ಇರತಕ್ಕಂಥ ದಿಕ್ಕಿನಲ್ಲಿ ಪೂಜೆ ಮಾಡೋದು. ಇಂದ್ರಾಯನ ಮಾತಿಗೆ ಇಲ್ಲೆಲ್ಲ ಪೂಜೆ ಮಾಡೋದು, ಪೂರ್ವದಲ್ಲೇ ಮಾಡಬೇಕು. ಪಶ್ಚಾತ್ ಪುರಸ್ತಾತ್ ಶೇಷಂಚ ವಿಧಿಂಚೈವ ಸಭಾರ್ಯ. ಇದಾದ್ಮೇಲೆ ಶೇಷ ಮತ್ತು ವಿಧಿ. ವಿಧಿ ಅಂದ್ರೆ ಏನು? ಬ್ರಹ್ಮದೇವರು ಅವರಿಬ್ಬರು ಕೂಡ ಕೊನೆ ಪೂಜೆ ಮಾಡೋದು. ಅನಂತ ಮತ್ತು ಶೇಷ ಅಂತ 10 ದಿಕ್ಕಾಯ್ತಾರೆ. ಎಲ್ಲರ ಬಗ್ಗೆ ಪೂಜೆ ಮಾಡ್ಬೇಕಾದ್ರು ಕೂಡ ಸಭಾರ್ಯಕಾನ್, ಸಭಾರ್ಯಕಾನ್ ಪತ್ನಿ ಸಮೇತ ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ರ ಪತ್ನಿಯ ಹೆಸರು ಗೊತ್ತಿರ್ಬೇಕಾಗ. ಇಲ್ದ ಹೋದ್ರೆ ಸಭಾರ್ಯರು ಅಂತ ಕರಿಬೇಕು. ಗೊತ್ತಿಲ್ಲದ ಹೋದ್ರೆ ಸಭಾರ್ಯರು, ಸಪುತ್ರ, ಸಪರಿವಾರ ಎಲ್ಲ ಸೇರ್ಸ್ಕೊಂಡು ಹೇಳಬೇಕು ಸಭಾರ್ಯಕಂ. ಆಗ ನಮಗೆ ಅದೆಲ್ಲ ಗೊತ್ತಿದ್ದಕ್ಕೆ ಎಷ್ಟು ಉಪಯೋಗ ಅಂತ ಗೊತ್ತಾಯ್ತು. ಪೂರಯಿತ್ವ ತತಃ ಪೂಜ್ಯ ದ್ವಾದಶ ದ್ವಾರಪಾಲಕ. ಪೂಜಯಿತ್ವ ಆದ್ಮೇಲೆ ತತಃ ಪೂಜ್ಯ ದ್ವಾದಶ ದ್ವಾರಪಾಲಕ. ಇದು ಕೊನೆಯದಿದೆ. ಇದು ಇವರೆಲ್ಲ ಆವರಣದಲ್ಲಿ ಬರೋದಿಲ್ಲ. ಅವರು ದ್ವಾರಪಾಲಕರ ಪೂಜೆ. ನವೇ ದ್ವಾರಪಾಲಕ ಪೂಜೆ ಗೊತ್ತಿರೋದು ಎಷ್ಟು? ಜಯ ವಿಜಯರು ಅಷ್ಟೇ. ಸ್ವಲ್ಪ ಗೊತ್ತಾದ್ರೆ ಜಯ ವಿಜಯ, ಬಲ ಪ್ರಬಲ, ನಂದ ಸುನಂದ, ಕುಮುದ ಮುದ, ಇಷ್ಟು ಗೊತ್ತಿದೆ. ಆದರೆ ಇಲ್ಲಿ ಹೇಳೋದೇ ಬೇರೆ. ಈ ಆವರಣ ಪೂಜೆ ಕಾಲಕ್ಕೆ ಕೊನೆಯ ಮುಗಿದ ಮೇಲೆ ತಕ್ಷಣ ದ್ವಾರಪಾಲಕ ಪೂಜೆಗೆ ಅಷ್ಟು ಹೆಸರು ಹೇಳ್ತಾರೆ. ಈಗ ಟೀಕಾರಾರ ಹೇಳ್ತಾರೆ. ಯಾರ್ಯಾರು ಅವರು ಅಂತ ಕೇಳಿದ್ರೆ ದ್ವಾದಶ ದ್ವಾರಪಾಲಕ 12 ಜನ ಇದ್ದಾರೆ. 2 ಅಲ್ಲ, 4 ಅಲ್ಲ, 8 ಅಲ್ಲ, ಎಷ್ಟು? 12 ಜನ ಇದ್ದಾರೆ. ಯಾರ್ಯಾರವರು? ಪ್ರಥಮೋ ವಜ್ರನಾಭಶ್ಚ. ಇಲ್ಲಿ ಜೈ ವಿಜಯರು ಬಂದಿಲ್ಲ ಇದ್ರೊಳಗೆ. ಯಾರಿವರು? ವಜ್ರನಾಭ. ಹರೀಶಶ್ಚ ತತಃ ಪರಂ. ಹರೀಶ, ಹರೀಶ ಅಂತಕ್ಕಂಥವ್ರು ನೆಕ್ಸ್ಟ್. ಹರೀಶ ಪದ ಉಪಯೋಗಿಸಿದ್ದಾರೆ. ಹರೀಶ ಹೆಸರಿಟ್ಟಿರ್ತಾರಲ್ಲ ದ್ವಾರಪಾಲಕರ ಹೆಸರು. ಮುಖ್ಯವಾಗಿ ದೇವರ ಹೆಸರೇ. ತೃತೀಯ ಗಾಂಗ್ಯತನಯ ಹೇಳ್ಬೇಕಾದ್ರೆ ವಜ್ರನಾಭಾಯ ನಮಃ, ಹರೀಶಾಯ ನಮಃ, ಗಾಂಗತನಯಾಯ ನಮಃ. ಅನಂತರ ಶಂಖನಿಧೀಶ್ವರ, ಶಂಖನಿಧೀಶ್ವರಾಯ ನಮಃ. ಜಯಶ್ಚ ವಿಜಯಶ್ಚ ಜಯಾಯ ನಮಃ, ವಿಜಯಾಯ ನಮಃ. ಪಶ್ಚಾತ್ ಧಾತ ಸಪ್ತಮಕೋಮತ. ಅದಕ್ಕೇನು ಹೇಳ್ಬೇಕು? 7ನೇದಕ್ಕೆ ಧಾತ್ರೇ ನಮಃ ಅಂತ ಹೇಳ್ತಾರೆ.
ಇದು ಬ್ರಹ್ಮದಾತ ಅಂದ್ರೆ ಬ್ರಹ್ಮದೇವರ ದಾತ ಇಲ್ಲಲ್ಲ, ದ್ವಾರಪಾಲಕ. ವಿಧಾತ ಚ ತಥೋ ಭದ್ರ. ಆಮೇಲೆ ಧಾತ್ರೇ ನಮಃ, ವಿಧಾತ್ರೇ ನಮಃ, ಭದ್ರಾಯ ನಮಃ, ಸುಭದ್ರಾಯ ನಮಃ, ಅಮೃತೇಶ್ವರಾಯ ನಮಃ, ವಿರೂಪಾಕ್ಷಾಯ ನಮಃ. ಅದು ಕೊನೆಯದು. ಅಮೃತೇಶ್ವರಾಯ ನಮಃ, ವಿರೂಪಾಕ್ಷಾಯ ನಮಃ. ಇಷ್ಟು 12 ಜನ. ಅದು ಅಂತಿಮಶ್ಚೈವ ನಮಃಶಬ್ದೇನ ಪೂಜೆ. ಪೂಜೆ ಮಾಡ್ಬೇಕಾದ್ರೆ ಬರೀ ಹೆಸರು ವಜ್ರನಾಭ ಎಲ್ಲ ಹೇಳಬಾರ್ದು, ವಜ್ರನಾಭಾಯ ನಮಃ ಅಂತ ಹೇಳ್ಬೇಕು. ಪೂಜೆಗೆ ಏನ್ ಸೇರಿಸ್ಬೇಕು? ಸಾಮಾನ್ಯವಾಗಿ ಏನೋ ಗೊತ್ತಿದ್ರೆ ನಮಃ, ಸ್ವಾಹ ಇತ್ಯಾದಿ ಪದ ಉಪಯೋಗಿಸ್ಬೇಕು. ಈ ಪೂಜೆ ನಮಸ್ಕಾರಕ್ಕೆಲ್ಲ ನಮಃ ಅಂತಾನೆ ಹೇಳ್ಬೇಕು. ಪೂಜೆ ಹೆಸರು ಒಂದು ಏನು? ದ್ವಾರಪಾಲಕ. ಯಾರು? ದ್ವಾರಪಾಲಕ ಅಷ್ಟೇ. ಅವರಿದ್ದಾರೆ. ಬಟ್ ಇಲ್ಲಿ ಮಾಡ್ಬೇಕಾದ್ರೆ 12 ಜನ. ಮೊದಲು ಮಾಡಿದ್ದೇವೆ ಈಗಾಗಲೇ ಸ್ಟಾರ್ಟಿಂಗ್ ನೊಳಗೆ. ಯಾರವರು? ಅವ್ರು 8 ಜನ ಅಷ್ಟೇ. ಇಲ್ಲಿ 12 ಜನ. ಕೆಲವು ಇದ್ದಾರೆ, ಕೆಲವು ಬೇರೆ ಆಗಿದ್ದಾರೆ. ಹೌದೌದು, ಕ್ರಮವಾಗಿ ದಿಕ್ಕಿನಲ್ಲಿ ಮಾಡಬೇಕು. ವನಸ್ಪತ್ಯದ್ಭವೇತ್ಯಾದಿ ಮಂತ್ರ ಮೂಲ. ಈಗ ಇಷ್ಟಾದ ಮೇಲೆ ಧೂಪಾರತಿ. ಇಷ್ಟೆಲ್ಲ ಮುಗಿದು ಧೂಪಾರತಿ ಆಗ್ತಾ ಇದೆ, ಇಷ್ಟೆಲ್ಲ ಆಗಿದೆ ಅಂತ ಅರ್ಥ. ಬಂದವ್ರು ಪೂಜೆ ಮಾಡಿದ್ರೆ, ಇಲ್ಲ ಹೋದ್ರೆ ಸೀದಾ ಧೂಪಕ್ಕೆ ಹೋಗ್ಬೋದು ಅವರು ಪೂಜೆ. ಹೌದು, ಅಷ್ಟು ದ್ವಾರ ಇಲ್ಲ ಪಾಲಕರಲ್ಲಿ, ಅಷ್ಟು ದ್ವಾರ ಇದ್ದೇ. ವನಸ್ಪತ್ಯುದ್ಧವೇತ್ಯಾದಿ ಮಂತ್ರೈ ಮೂಲ ಪುರಸ್ಸರೈ ಧೂಪಂ ದತ್ವಾ ತಥೋ ದೀಪಂ ದದ್ಯಾನ್ ಮೂಲ ಮುದೀರಯನ್. ಇದಕ್ಕೆಲ್ಲ ಕೂಡ ಮೂಲ ಇರಲೇಬೇಕು, ಮಂತ್ರನೂ ಹೇಳಬೇಕು. ಆಮೇಲೆ ಜೊತೆಗೆ ಅಲ್ಲಿ ಹೇಳಿದ್ದಾರೆ ವನಸ್ಪತ್ಯುದ್ಧವೇತ್ಯಾದಿ ಮಂತ್ರೇಣ, ವನಸ್ಪತ್ಯುದ್ಧವ ಇತ್ಯಾದಿ ಮಂತ್ರವನ್ನು ಹೇಳ್ತಾ ಧೂಪಾರತಿ. ಆಮೇಲೆ ಮೂಲ ಮುದೀರಯನ್. ಅದಕ್ಕೇನು ಹೇಳ್ಬೇಕು? ಸಾಧ್ಯಂ ತ್ರಿವರ್ತಿ ಸಂಯುಕ್ತ. ಸಾಧ್ಯಂ ತ್ರಿವರ್ತಿ ಸಂಯುಕ್ತ. ವರ್ತಿ ಅಂದ್ರೆ ಬತ್ತಿ, ವಾ ಬಾ ಆಗಿಬಿಟ್ಟು ಬತ್ತಿ ಅಂತಾಗಿ 3 ಬತ್ತಿ ಇಡಬೇಕು. ಅದಕ್ಕೆ ಜಾಸ್ತಿ ಇಡಾಗಿಲ್ಲ, 3 ಇಡಬೇಕು. ಮುಂದೆ 5 ಇರ್ಬೇಕು. ಎಷ್ಟು ಹೆಚ್ಚಿದ್ರೆ ತಪ್ಪಿಲ್ಲ. ಇಲ್ಲಿ ಹೆಚ್ಚು ಇಡಬಾರ್ದು, 3ನೇ ಇಡಬೇಕು. ಹಾ ಇದಕ್ಕೆ ತುಳಸಿ ಕಾಷ್ಟದ. ಅದಕ್ಕೆ ಧೂಪ ಅಂತ ಒಂದಾಗೆ ಧೂಪದ್ದು ಇಷ್ಟಿರ್ಬೇಕು ಅಂತಿದೆ. ಧೂಪಕ್ಕೆ ಅಷ್ಟು ಸೇರಿಸ್ಬೇಕು, ಹಾಕ್ಬೇಕು. ಅದು ಒಂದೇ ಹಾಕಾಗಿಲ್ಲ. ಇವೆಲ್ಲ ಧೂಪಕ್ಕೆ ಇಷ್ಟು ಹಾಕ್ಬೇಕು ಅಂತಿದೆ. ಅದಕ್ಕೆ ಧೂಪ ಬೇರೆ ಸಿಗುತ್ತೆ. ಧೂಪ ಅಂತಾನೆ 10 ಇರ್ಬೇಕಾದ್ರೆ 10 ಇದ್ದಾಗ 10 ಆಗ್ಬೇಕು. ಅದೇನು ಗೊತ್ತಾ? ಅದೆಲ್ಲ ಬಂದ್ಬಿಟ್ರೆ ಒಳ್ಳೆ ಇದು ಬರುತ್ತೆ. ಅಲ್ಲಿರೋ ಕ್ರಿಮಿಕೀಟಗಳನ್ನ ಹೋಗ್ಬಿಡುತ್ತೆ. ಅದರಿಂದ ಪ್ಯೂರಿಫಿಕೇಶನ್ ಮೆಥಡ್. ಹಿಂದೆ ಇದು ಬಂದಿತ್ತು ಕೊರೋನಾ ಬಂದಾಗ. ಮನೆ ತುಂಬಾ ಧೂಪ ಎಲ್ಲ ಓಡಿಸ್ಬಿಟ್ಟಿದ್ರಿ, ಎಲ್ಲ ಓಡಿಸಿ ಹೋಗ್ಬಿಡುತ್ತೆ ಅಂತ ಗೊತ್ತಿತ್ತಾ? ಮನೆ ತುಂಬಾ ಹೊರತ ದೇವ್ರ ಬಂದೇನೆ ಇರೋದಿಲ್ಲ. ಹಾಗಾಗಬಾರ್ದು. ದೇವ್ರಿಗೆ ಪ್ರಧಾನ. ನಿತ್ಯ ಜೀವನದಲ್ಲಿ ಎಲ್ಲ ಬಂದ್ಬಿಟ್ಟಿದ್ದಾರೆ. ರೋಗ ಬರದಂತೆ ನೋಡ್ಕೊಳ್ಳೋ ವ್ಯವಸ್ಥೆ ಇದು ಬಂದಿತ್ತ. ಬಂದಿತ್ತ ಯಾವ್ದು H1N1 ಅವ್ರು ಬಂದಾಗ ಅವ್ರು ಏನ್ ಹೇಳಿದ್ರು ಗೊತ್ತಾ? ಭಾರಿ ಕಷ್ಟಪಟ್ಟು ಪಾಪ, ಸ್ವಲ್ಪ ಕರ್ಪೂರ ತಗೊಳ್ರಿ, ನೀರಿನಲ್ಲಿ ಹಾಕ್ರಿ, ಬೆರೆಸಿ ಇದ್ ಮಾಡಿ ಕುಡೀರಿ, ಬರೋದಿಲ್ಲ. ತೀರ್ಥ ತಗೊಂಡು ಎಲ್ಲ ಇರುತ್ತೆ ಅದರಲ್ಲಿ. ಅದಕ್ಕೆ ಅಕಾಲ ಮೃತ್ಯು ಹರಣಂ ಸರ್ವ ವ್ಯಾಧಿ ನಿವಾರಣಂ ಅದರಲ್ಲಿ ಹೇಳ್ಬಿಟ್ಟಿದ್ದಾರೆ. ಅಕಾಲ ಮೃತ್ಯು ಬರೋದಿಲ್ಲ, ಸರ್ವ ವ್ಯಾಧಿ ಪರಿಹಾರ ಆಗತ್ತೆ. ಯಾಕೆ? ವೈರಸ್ ಯಾವ್ದು ಸತ್ತೋಗ್ಬಿಡುತ್ತೆ, ಬರೋದಿಲ್ಲ. ಹತ್ರ ಅವೆಲ್ಲ ಕೂಡ ಮನೆ ಮುಂದೆ ಈಗ ಅನ್ಕೊಂಡ್ಬಿಡಿ ಬರೋದಿಲ್ಲ ಅಂತ ಹೇಳಿದ್ರು. ಅದೇ ರೀತಿಯೇ. ಆಮೇಲೆ ಸರ್ವ ದುಃಖೋಪಶಮನಂ, ಎಲ್ಲಾ ದುಃಖನೂ ಪರಿಹಾರ ಮಾಡುತ್ತೆ. ಇದು ಹೊರಗಿಂದ, ಇದು ಒಳಗಿಂದ. ದುಃಖ ಒಳಗಿಂದ, ಆದ್ರಿಂದ ಅದು ಪರಿಹಾರ ಆಗತ್ತೆ. ಏನ್ ಹಾಕೋಬೇಕು ಹೇಳಿಲ್ಲ. ಅದು ನಾವೆಲ್ಲ ಇಲ್ಲೂ ಸೇರಿಸ್ಕೋಬಾರ್ದು, ಹೇಳಿಲ್ಲ. ಅದು ತ್ರಿವರ್ತಿ ಅಷ್ಟೇ. ತ್ರಿವರ್ತಿ 3 ಬತ್ತಿ ಇರ್ಬೇಕಷ್ಟೆ. ಅಷ್ಟೇ, ಕೊನೆನೇ ಇಲ್ಲ ಸೇರಿಸೋದೊಟ್ಟು ಎಂಡೆ ಇರೋದಿಲ್ಲ. ಧೂಪ ದಶಾಂಗಗಳು ಸೇರಿ ಎಲ್ಲ ಸೇರಿ ಮಾಡಿ ಇಡ್ತಾರೆ, ರೆಡಿನೇ ಇರ್ತದೆ. ನಾವು ಮಾಡಿಕೊಳ್ಳೋಕೆ ಬರ್ದವರು ಬರೀ ತುಪ್ಪ ಹಾಕಬಾರ್ದು ಹೇಳ್ತಾರೆ. ಧೂಪಕ್ಕೆ ಬರೀ ಹೃತ ಹಾಕಬಾರ್ದು. ತುಂಬಾ ಜನ ಬರೀ ಹೃತ ಹಾಕ್ತಾರೆ. ಆಪತ್ಕಾಲ ಹಾಕಬಾರ್ದು, ನಿಷಿದ್ಧ. ಅದೆಲ್ಲ ಡೀಟೇಲ್ ವ್ಯಾಖ್ಯಾನದಲ್ಲಿ ಕೊಟ್ಟಿದೆ. ಅದು ಅಪರಾಧದಲ್ಲಿ ಸೇರುತ್ತೆ. 32 ಅಪರಾಧದಲ್ಲಿ ಅದು ಧೂಪ ಅಂತೇಳಿ ಬರೀ ತುಪ್ಪ ಹಾಕಿದರೆ ಅಪರಾಧ ಅಂತ ಕರೀತಾರೆ. ಸಾಧ್ಯಂ ತ್ರಿವರ್ತಿ ಮಂತ್ರೇಣ. ಇಷ್ಟಾದ್ಮೇಲೆ ರಥೋ ನೈವೇದ್ಯ ಮರ್ಪಯ. ಈಗ ನೈವೇದ್ಯ ಇಷ್ಟು ಈ ಸ್ಥಿತಿಯಲ್ಲಿ ನೈವೇದ್ಯ ಮಾಡಬೇಕು, ಇಲ್ಲ ಹೋದ್ರೆ ಇಲ್ಲ. ದೇವಸ್ ನಾಳೆ ತೊತ್ತಾಗಿದ್ದು ನೈವೇದ್ಯ ನಾಳೆ. ಊಟ ನಾಡಿದ್ದು ಬುದ್ಧೋಗ್ಬಿಟ್ಟಲ್ಲ. ಅತ್ಯುದ್ರಿಕ್ತ ವಿದೋಷ ಸತ್ಸುಖ ಮಹಾಜ್ಞಾನೈಕ ತಾನ ಪ್ರಭಾ ಸರ್ವ ಪ್ರಾಭವ ಶಕ್ತಿ ಭೋಗ ಬಲ ಸತ್ ಸಾರಾತ್ಮ ದಿವ್ಯಾಕೃತಿ
ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಇವೆಲ್ಲ ಮಾಡಿದಾಗ ನೈವೇದ್ಯಕ್ಕೆ ಮಹತ್ವ ಬರುತ್ತೆ. ಉದಾಹರಣೆ, ಮನೆ ತುಂಬಾನೇ ಕೆಲವೆಲ್ಲ ಚಿಕ್ಕ ಚಿಕ್ಕ ಹುಳ ಆಗ್ಬಿಟ್ಟಿರೋದು, ಗೊತ್ತಾಯ್ತಾ? ಅದು ಹೋಗ್ಬಿಡ್ಬೋದು, ಬಿದ್ದ್ಬಿಡೋದು ಎಲ್ಲ ಕಡೆ. ಧೂಪ ಹಾಕಿದ ಮೇಲೆ ಬಡಿಸಿದ ಏನಾಗತ್ತೆ ಅಂದ್ರೆ ಏನಿಲ್ಲ, ಶುದ್ಧವಾಗಿದ್ದರು. ಆಯ್ತಾ? ನಮಗೆ ಹೇಳೋದೆಲ್ಲ ದೇವರಿಗೆ ಯಾವುದೂ ಇಲ್ಲ, ಯಾವ ದೋಷನೂ ಇಲ್ಲೇ ಇಲ್ಲ. ನಮ್ಮ ದೋಷ ಪರಿಹಾರಕ್ಕೆ ಇದೆಲ್ಲ ಮಾಡ್ತಿರೋದ್ರಿಂದ ನಾವು ಪ್ರತಿಬಿಂಬ ಅವ್ರ ಬಿಂಬ ಆದ್ದರಿಂದ ಇದೆಲ್ಲ ಮಾಡೋದ್ರಿಂದ ನಾವು ದೇವರ ಪೂಜೆ ಅರ್ಹರಾಗ್ತೇವೆ. ಮಾಡಿದ ಪೂಜೆ ಸಾರ್ಥಕ ಆಗುತ್ತೆ. ಏನು ನಾಳೆ ಪೂಜೆ ತಪ್ಪುತ್ತೆ ಅಂತ ಯೋಚನೆ ಮಾಡಾಗಿಲ್ಲ, ಯಾಕೆ ಭೂತ ಪರಿಹಾರ ಆಗ್ಬಿಡುತ್ತೆ. ಅದು ಆರೋಗ್ಯನೂ ಸರಿ ಹೋಗೋದ್ರಿಂದ ಪೂಜೆ ಬೈಗ್ನ ಬರೋದಂತ ನೋಡ್ಬೋದು ಅಂತ ಆಯ್ತು. ಇದ್ದೇ ಗ್ಯಾರಂಟಿ. ಅದೇ ಇನ್ನವ್ರು ಏನ್ ಮಾಡಿದ್ರು ಏನ್ ಮಾಡಿಲ್ಲ ಅದನ್ನ ಎರಡೆರಡು ಪರ್ಪಸ್, ಒಂದು ಹೊರಗಿಂದ ಒಂದು ಒಳಗಿಂದ ಎಲ್ಲ ಹೇಳ್ತಾ ಹೋಗ್ತಾರೆ.